ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದ್ಬಿಟ್ಟು ಭಾನುವಾರ ಭಾನುವಾರ ಇವಾಗ ಟೈಮ್ ಬಂದ್ಬಿಟ್ಟು ಬೆಳಗ್ಗಿನ ಜಾವ ಬೆಳಗಿನ ಜಾವ 6 ಗಂಟೆ ಆಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮಗೆ ಆ ಥರ ವ್ಲಾಗ್ಸ್ ಬೇಕು ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ. ಇವಾಗ 6 o'clock ಆಗಿದೆ. ಬೆಳಗ್ಗೆ ನಿನ್ನೆ ಸ್ಯಾಟರ್ಡೆ ಆಗಿದ್ದರಿಂದ ಹೇರ್ ಆಯಿಲ್ ಎಲ್ಲ ಮಾಡ್ಕೊಂಡಿದ್ದೆ. ಆವಾಗಲೇ ಎದ್ದು ನಿದ್ದೆ ಬರ್ತಾ ಇದೆ. ಆವಾಗಲೇ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಫೇಸ್ ವಾಶ್ ಎಲ್ಲ ಮಾಡಿಕೊಂಡೆ ವ್ಲಾಗ್ ಮಾಡ್ತಾಯಿದ್ದೀನಿ ಅಂತೇಳಿ ಬೊಟ್ಟಿಕ್ಕೊಂಡಿದ್ದೀನಿ. ಆವಾಗಲೇ 5 o'clockಗೆ ಎದ್ದಿದ್ದಾಯಿತು. ಮನೆಯೆಲ್ಲ ಫುಲ್ ಕ್ಲೀನಿಂಗ್ ಆಗಿದೆ. ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡು ಇಬ್ಬರು ಸ್ನಾನ ಮಾಡ್ತವ್ರೆ. ನಾನು ಇವಾಗ ವ್ಲಾಗ್ ಆದರೂ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಬೆಳಗ್ಗೆ 6 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತಿನ ದಿನ ಏನು ಹೋಗುತ್ತೆ, ಹೇಗೋಗುತ್ತೆ, ಇವತ್ತಿನ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ವ್ಲಾಗ್ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಸರಿನಾ? ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿನಾ? ಬನ್ನಿ, ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ಟೈಮ್ ಇದ್ದರೆ ಆವಾಗಲೇ 6 ಗಂಟೆ ಆಗಿದೆ. ನಾನು 7 ಗಂಟೆಗೆ ಇಲ್ಲಿಂದ ಬಿಡಬೇಕಾಗಿತ್ತು. ಒಂದು ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಲೇ ಇಲ್ಲ ನೋಡಿ. ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇದ್ದೀವಿ. ಹಾಗಾಗಿ 7 ಗಂಟೆಗೆ ಬಿಡಬೇಕಾಗಿತ್ತು. ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಇವತ್ತಿನ ಎಷ್ಟಾಗುತ್ತೋ ಅಷ್ಟು ವ್ಲಾಗು ನಿಮ್ಮ ಜೊತೆನೂ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ತುಂಬ ಡೀಟೇಲಾಗಿ. ಯಾಕಂದರೆ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಬರೋದ್ರಿಂದ ಅಷ್ಟೊಂದೇನು ಡೀಟೇಲಾಗಿ ಶೇರ್ ಮಾಡಲ್ಲ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡ್ತೀನಿ. ಸರಿನಾ? ಇವಾಗ ಬಂದುಬಿಟ್ಟು ನಾನು ರೆಡಿ ಆಗಿಬಿಟ್ಟು ನೋಡೋಣ, ಟೈಮ್ ಇದ್ದರೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಗಾಗಿ ಇವಾಗ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತಿನ ದಿನ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿನಾ? ಇವಾಗೆಲ್ಲ ಕ್ಲೀನಿಂಗ್ ಎಲ್ಲ ಆಗಿದೆ. ಇವತ್ತೇನು ತಿಂಡಿ ಇಲ್ಲ, ಹೊರಗಡೆನೇ ಹೋಗಿ ತಿನ್ನೋದು. ಆಗಿದ್ದಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡು ನಿಮ್ಮ ಜೊತೆನೂ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ರೆಡಿ ಎಲ್ಲ ಆಗಿಬಿಟ್ಟು ನಾವು ಮೈಸೂರು ಕಡೆ, ಚನ್ನಪಟ್ಟಣ ಆ ಕಡೆ ಒಂದು ಸ್ವಲ್ಪ ಟ್ರಿಪ್ಪಿಗೆ ದೇವಸ್ಥಾನಕ್ಕೆಲ್ಲ ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ವಿ. ಹಾಗಾಗಿ ಇದು ಫಸ್ಟ್ ದೇವಸ್ಥಾನ. ಇದು ದೇವಸ್ಥಾನದಲ್ಲಿ ಸೂಪರಾಗಿತ್ತು ಫ್ರೆಂಡ್ಸ್. ನೀವು ಯಾರಾದರೂ ಹೋಗಿದ್ದೀರಾ ಈ ದೇವಸ್ಥಾನಕ್ಕೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಅಂದರೆ ಒನ್ ಡೇ ಟ್ರಿಪ್ ಈ ಥರ ಹೋಗಿದ್ವಿ ನಾವು. ಬೆಳಗ್ಗೆನೇ ನಾವು 7 ಗಂಟೆಗೆ ಇಲ್ಲಿ ಬಿಟ್ಟಿದ್ವಿ. 7 ಗಂಟೆಗೆ ಹೋಗಿ ಆಮೇಲೆ ರಾತ್ರಿ 11 ಗಂಟೆ ಆಯಿತು ನಾವು ಮನೆಗೆ ಬರೋ ಅಷ್ಟೋ ತನಕ. ಸ್ವಲ್ಪ ಒಂದೇ ಟ್ರಿಪ್ ಥರ ಹೋಗಿದ್ವಿ. ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಕೂಡಿ ಹೋಗಿದ್ವಿ. ಒಂದು ಕಾರ್ ಮಾಡಿಕೊಂಡು ಕಾರಲ್ಲೆಲ್ಲ ಹೋಗಿದ್ವಿ. ಹಾಗಾಗಿ ಅದೇ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿಲ್ಲ. ಇಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗಿದಾಗ ನಿಮ್ಮ ಜೊತೆನ ಶೇರ್ ಮಾಡ್ತೀನಿ. ನನಗಾಗಿದ್ದಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡು ಶೇರ್ ಮಾಡ್ತೀನಿ. ಇದಂತೂ ಸೂಪರಾಗಿತ್ತು ಫ್ರೆಂಡ್ಸ್. ಇಲ್ಲಿ ಯೋಗ ಎಲ್ಲ ಮಾಡ್ತಾಯಿದ್ರು. ಸೂಪರಾಗಿತ್ತು ಯೋಗ ಪ್ಲೇಸು. ಸೂಪರ್ ಅಂದರೆ ಚೆನ್ನಾಗಿತ್ತು ಮಾತ್ರ. ದೇವರ ದರ್ಶನವೂ ಚೆನ್ನಾಗಾಯಿತು. ಆಮೇಲೆ ಕಡೆ ಎಲ್ಲನೂ ಇದೆ ಅಲ್ವ ನೋಡಿ, ನಿಮಗೂ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಫುಲ್ಲು ಕ್ಲೀನಾಗಿತ್ತು. ಆಮೇಲೆ ಗ್ರೀನರಿದಿಂದ ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ತುಳಸಿ ಗಿಡ, ಈ ಕಡೆ ಎಲ್ಲ ತೋರಿಸ್ತಾ ಇದ್ದೀನಲ್ವಾ, ಇದೆಲ್ಲ ತುಳಸಿ ಗಿಡನೇ ಇತ್ತು ಫ್ರೆಂಡ್ಸ್. ಕಿತ್ಕೊಂಡು ತಿನ್ಬೋದು, ಎಸಿಬಾರ್ದು. ನಿಮಗೆ ಇಷ್ಟ ಆದರೆ ಕಿತ್ಕೊಂಡು ತಿಂದು ಇದು ಮಾಡ್ಬೋದು ಅಷ್ಟೇ. ಎಸಿಬಾರ್ದು, ಅಲ್ಲಿ ಕಿತ್ಕೊಂಡು ಎಸಿಬಾರ್ದು ಅಂಥೇಳಿ ಹೇಳಿದ್ರು. ಅಲ್ಲಿ ಒಂದು ಅಜ್ಜಿ ಇತ್ತು, ಅವ್ರು ಹೇಳ್ತಾಯಿದ್ರು. ಅದಕ್ಕೆ ಹೇಳ್ಕೊಂಡು ಹೋಗ್ತಾ ಇದ್ದೆ. ನಾನು ಒಂದು ಸ್ವಲ್ಪ ಕಿತ್ಕೊಂಡೆ. ನನ್ನ ಮಗಳು ಕಿತ್ಕೊಂಡ್ಳು. ನನ್ನ ಮಗಳಿಗೆ ತುಳಸಿ ಗಿಡ ಅಂದರೆ ತುಂಬ ಇಷ್ಟ ಅವಳಿಗೆ. ಹಾಗಾಗಿ ಅವಳು ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಗ್ರೀನರಿಯಾಗಿ ಒಂಥರ ಎಳೆ ತುಳಸಿ ಗಿಡ ಥರ ಸೂಪರಾಗಿತ್ತು. ಅದು ತಿನ್ನೋಕ್ಕೂ ಒಂಚೂರು ಚೆನ್ನಾಗಿತ್ತು. ನಾನೊಂದು ಸ್ವಲ್ಪ ಕಿತ್ಕೊಂಡು ತಿಂದೆ. ನನ್ನ ಮಗಳಂತೂ ಜಾಸ್ತಿ ಕಿತ್ಕೊಂಡು ಅವಳೇ ತಿನ್ಕೊಂಡು ಬರ್ತಾಯಿದ್ಲು, ಹಿಂದೆ ಇದ್ಲು ಅವಳು. ಆಮೇಲೆ ಆ ಕಡೆ KRS ನೀರು ಇರುತ್ತಲ್ವ, ಅದು ಕಾವೇರಿ ನೀರು ಇಲ್ಲಿ ಅಟ್ಯಾಚ್ ಆಗಿದೆ ಅಂತೆ. ಇಲ್ಲಿತ್ತು, ಚೆನ್ನಾಗಿ ನೀರಿತ್ತು, ಗ್ರೀನರಿ ಇತ್ತು. ಆಮೇಲೆ ಸ್ವಲ್ಪ ಕ್ಲೀನಾಗಿ ಹೈಜೀನ್ ಆಗಿತ್ತು. ಆಮೇಲೆ
ದೇವಸ್ಥಾನ ಹತ್ರ ಒಳಗಡೆ ವೀಡಿಯೋಸ್ ಏನು ಮಾಡೋಂಗಿಲ್ಲ, ಆಚೆದಿಂದ ನೀವು ಎಷ್ಟಾದರೂ ವೀಡಿಯೋ ಮಾಡ್ಕೊಳ್ಳಿ, ಫೋಟೋನಾದರೂ ತಕ್ಕೊಳ್ಳಿ ಅಂತ ಹೇಳಿದರು. ನಾವು ಆಚೆದಿಂದ ಸ್ವಲ್ಪ ಫೋಟೋ ಎಲ್ಲ ತಕ್ಕೊಂಡ್ವಿ. ಇವಾಗ ದೇವಸ್ಥಾನಕ್ಕೆ ಎಲ್ಲ ಒಳಗಡೆ ಎಲ್ಲ ಹೋಗಿ ಬಂದಿದ್ದಾಯಿತು. ಅಂದರೆ ಒಳಗಡೆ ಏನು ವೀಡಿಯೋಸು ಅವೇನು ಅಲೌಡ್ ಇಲ್ಲ. ಈ ಕಡೆ ನಾನು ಆ ದಿವಸ 4 ದೇವಸ್ಥಾನಕ್ಕೆ ಹೋಗಿದ್ವಿ. ಆದರೆ ಇದೇ ದೇವಸ್ಥಾನ ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಜಾಸ್ತಿ ವೀಡಿಯೋ ಇಲ್ಲಿಂದನೇ ಇದೆ. ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಕೆಲವಷ್ಟು ದೇವಸ್ಥಾನದಲ್ಲಿ ವೀಡಿಯೋನೇ ಮಾಡೋಂಗಿಲ್ಲ, ಹಾಗಾಗಿ ಅಲ್ಲೇನೂ ಮಾಡಿಲ್ಲ. ಹೇಳ್ತೀನಿ ಅದೂ ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಅಂಥೇಳಿ. ಫಸ್ಟ್ ಬಂದುಬಿಟ್ಟು ಇದೇ ದೇವಸ್ಥಾನ. ಇದು ಮಾತ್ರ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ನೀವು ಹೋಗಿದ್ದೀರಾ? ಇದು ಯಾವ ದೇವಸ್ಥಾನ ಅಂಥೇಳಿ ನೀವು ನನಗೆ ಕಮೆಂಟ್ ಮಾಡಿ, ಸರಿನಾ? ನಾನು ಹೇಳಿಲ್ಲ ಈ ದೇವಸ್ಥಾನ ಹೆಸರು, ನೀವು ನೋಡೋಣ, ನೀವು ಕಮೆಂಟ್ ಮಾಡಿ ನನಗೆ. ಸೂಪರ್ ಅಂದರೆ ತುಂಬ ಇಷ್ಟ ಆಯಿತು. ಇನ್ನೇನು ಎಲ್ಲ ಇಲ್ಲೆಲ್ಲ ನೋಡಿಕೊಂಡು ಇವಾಗ ನೀರಲ್ಲಿ ಕೆಳಗಡೆ ಹೋಗೋಂಗಿಲ್ಲ, ಸುಮ್ಮನೆ ನೋಡ್ಕೊಳ್ಳೋದು ಅಷ್ಟೇ. ಇವಾಗ ನನ್ನ ಮಗಳಿಗೆ ಒಂದು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡೋಣ ಅಂದ್ಕೊಂಡು ಅಲ್ಲೆಲ್ಲ ಹೋಗಿದ್ಲು. ಫೋಟೋಸ್ ಎಲ್ಲ ತಕ್ಕೊಂಡು ಬಂದಿದ್ದಾಯಿತು. ಅಲ್ಲಿ ನೋಡಿ ಬೇರೆ ಕಂಟ್ರಿದಿಂದ ಬಂದಿರ್ತಾರಲ್ವ, ಅವರೆಲ್ಲ ಈ ಕಡೆ ಯೋಗ ಮಾಡ್ತಾಯಿದ್ರು. ಯೋಗ ಎಲ್ಲ ಮಾಡಿಕೊಂಡು ಅವರೇ ಸ್ವಲ್ಪ ಜನ ಇದ್ದರು, ಅವರೂ ಯೋಗ ಎಲ್ಲ ಮಾಡ್ತಾಯಿದ್ರು. ಆ ಕಡೆ ಒಂಥರ ಮಂಟಪ ಥರ ಇದೆ ಅಲ್ವಾ, ಅದರಲ್ಲೆಲ್ಲ ಕೂತ್ಕೊಂಡು ಯೋಗ ಮಾಡ್ತಾಯಿದ್ರು. ಈ ಥರ ಆಗಿತ್ತು ಆ ದಿವಸ. ಸೂಪರ್ ಆಗಿತ್ತು. ನನಗೂ ಒಂಚೂರು ಚೆನ್ನಾಗಿ ಇಷ್ಟ ಆಯಿತು. ದೇವ್ರನ್ನೂ ನೋಡಿಕೊಂಡು ತುಂಬ ಇಷ್ಟ ಆಯಿತು. ಬೇಗ ಏನೂ ಆಗಲಿಲ್ಲ, ಜನ ಇದ್ದರು, ಹಾಗಾದರೂ ಎಲ್ಲರೂ ಆಚೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ, ಅಷ್ಟೊಂದು ಜನ ಇರಲ್ಲ ಒಳಗಡೆಯಿಂದ. ಚೆನ್ನಾಗಿತ್ತು ದೇವಸ್ಥಾನ. ಇವಾಗ ನೆಕ್ಸ್ಟು ಮತ್ತೆ ದೇವಸ್ಥಾನಕ್ಕೆ ಬಂದಿದ್ವಿ. ಇದು ಬಂದುಬಿಟ್ಟು ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ. ಇಲ್ಲಿ ಯಾರ್ಯಾರು ಹೋಗಿದ್ದೀರಾ ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ. ಇಲ್ಲಂತೂ ಹೆಂಗಿತ್ತು ಗೊತ್ತಾ, ಈ ಕಲ್ಲಿಂದು ಎಲ್ಲ ಚಿತ್ರ ಎಲ್ಲ ಬಿಡಿಸಿದ್ರಲ್ಲ, ಅವ್ರ ಕಲೆ, ಚಿತ್ರ ಅನ್ನೋದಕ್ಕಿಂತ ಕಲ್ಲಿಂದ ಬಿಡಿಸಿರುವಂತಹ ಕಲೆ ಎಷ್ಟು ಸೂಪರಾಗಿತ್ತು ಅಂದರೆ ನನಗೆ ತುಂಬ ಇಷ್ಟ ಆಯಿತು. ಇವಾಗ ನನ್ನ ಮಗಳು ಅಲ್ಲಿ ಭರತನಾಟ್ಯ ಅಂದರೆ ಇದು ಮಾಡಿದ್ರಲ್ವ, ಕಲ್ಲಿಂದ ಕೆತ್ತಿರ್ತಾರಲ್ವ, ಅಲ್ಲೆಲ್ಲ ಇತ್ತು. ಅದು ನೋಡಿಬಿಟ್ಟು ಮಮ್ಮಿ ನಾನು ಒಂದು ಸ್ವಲ್ಪ ಮಾಡ್ತೀನಿ ಅಂತ ಇತ್ತು. ಸರಿ ಮಾಡು ಅಂತ ಹೇಳಿದೆ. ಒಂದು 2-3 ಕಡೆ ಮಾಡಿದ್ಲು, ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ಒಂದು ಇದಷ್ಟೇ ಮಾಡಿದ್ದು, ಅದಷ್ಟೇ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ಒಂದು ಸ್ವಲ್ಪ ಮಾಡ್ತಾಯಿದ್ಲು, ಮತ್ತು ಯಾರಾದರೂ ನೋಡ್ತಾರಾ ಹೆಂಗೆ ಅಂತ ನೋಡಿಕೊಂಡು ನಿಂತ್ಕೊಂಡಿದ್ಲು. ಸ್ವಲ್ಪನೇ ಮಾಡಿದ್ಲು. ಇವಾಗ ಇಲ್ಲಿ ನೋಡಿ ನಿಮ್ಗೊಂದು ಸ್ವಲ್ಪ ಕೆಲವಷ್ಟು ತೋರಿಸ್ತೀನಿ ಅಷ್ಟೇ. ಅದು ನಮ್ಮ ಕಣ್ಣಿಂದ ನೋಡೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ವೀಡಿಯೋಸು ಫೋಟೋ ತಕ್ಕೊಳ್ಳೋದ್ಕಿಂತ ನಮ್ಮ ಕಣ್ಣಿಂದ ನಾವು ನೋಡೋದು ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ನೋಡಿ ನಾವು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ಇದು ಬಂದುಬಿಟ್ಟು ನಮ್ಮ 3ನೇ ದೇವಸ್ಥಾನ. 1ನೇದು ಹೇಳಿದ್ನಲ್ವ, 2ನೇದು ಭೂದೇವಿ ಅಂಥೇಳಿ. ಅಲ್ಲಿ ಸಪ್ರೇಟಾಗಿ ಅದೇ ದೇವಸ್ಥಾನಕ್ಕೆ ಅಂತೇಳಿ ಬಂದಿದ್ವಿ. ಏನಕ್ಕೆ ಎತ್ತ ಅಂಥೇಳಿ ನೆಕ್ಸ್ಟು ಬರುವಂತಹ ಬ್ಲಾಗಲ್ಲಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಸರಿನಾ? ಇವಾಗ ನೋಡಿ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಅಂಥೇಳಿ. ಇದು ನಮ್ಮ 3ನೇದು 4ನೇದು ಅನ್ನಿಸ್ತದೆ. 2ರಲ್ಲಿ ನಾನು ವೀಡಿಯೋಸ್ ಮಾಡಿಲ್ಲ, ಅಲ್ಲೆಲ್ಲ ವೀಡಿಯೋಸ್ ಎಲ್ಲ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಸರಿ, ನಾವು ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂಥೇಳಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ಅಲ್ಲಿಂದ ಸ್ವಲ್ಪ ದೂರನೇ ಇರೋದು, ನಡ್ಕೊಂಡೇ ಬರ್ಬೋದು. ಅಲ್ಲಿಂದ ಇದು ಫೋಟೋಶೂಟ್ ಮಾಡಬೇಕು ಅಷ್ಟೇ. ಫಿಲಮ್ಸ್ ಎಲ್ಲ ತೆಗಿತಾರೆ. ಫಿಲಮ್ಸ್ ಎಲ್ಲ ತೆಗ್ದಿದ್ರಂತೆ, ಶಿವರಾಜ್ ಕುಮಾರ್ ಅವರ ಫಿಲಮ್ಸ್ ಇತ್ತಂತೆ. ಇಲ್ಲಿ ತೆಗ್ದಿದ್ರಂತೆ. ಇಲ್ಲೇನೂ ಇಲ್ಲ ಫ್ರೆಂಡ್ಸ್, ಸುಮ್ಮನೆ ಅಲ್ಲಿಂದ ಇಲ್ಲಿ ಓಡಾಡೋದು ಅಷ್ಟೇ. ಹಿಂಗೆ ಇಲ್ಲಿಂದ ಹೋಗೋದು, ಆ ಕಡೆಯಿಂದ ಬರೋದು ಅಷ್ಟೇ ಇತ್ತು. ಅದರಲ್ಲಿ ಏನೂ ಇದಕ್ಕೆಲ್ಲ ಸುಮ್ಮನೆ ನೋಡೋಕೆ ಹೋಗೋದು ಅಷ್ಟೇ. ಇವಾಗ ಹಾಗೆಲ್ಲ ಸುತ್ತಾಡಿಕೊಂಡು ಬಂದ್ವಿ ನೋಡಿ. ಆ ಕಡೆಯಿಂದ ಒಂದು ಸುತ್ತಾಕ್ಬಿಟ್ಟು ಬಂದ್ವಿ ಅಷ್ಟೇ. ಅಲ್ಲಿ 1-2 ಫೋಟೋ ತಗೊಂಡೆ, ಅಷ್ಟೇ ಆಗಿತ್ತು. ಇವಾಗ ಕೆಳಗಡೆ ಇಳಿದ್ಬಿಟ್ಟು ಹೋಗ್ತಾ ಇದ್ದೀನಿ. ದೇವಸ್ಥಾನದಲ್ಲಿ ತುಂಬಾ ಸುತ್ತಾಕಿದ್ವಿ. ಅಲ್ಲೆಲ್ಲ ಜಾಸ್ತಿ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ, ಅದು ನಿಮ್ಮ ಜೊತೆ ವೀಡಿಯೋಸ್ ಮಾಡಿಲ್ಲ. ಅಲ್ಲೆಲ್ಲನೂ ಜಾಸ್ತಿ ಸುತ್ತು ಹಿಂಗೆಲ್ಲ 11 ಸುತ್ತೆಲ್ಲ ಹಾಕಬೇಕು ಅಂತಾರೆ. ಅಲ್ಲಿ ಸುತ್ತಾಕಿದ್ಗೆ ಕಾಲು ತುಂಬಾ ನೋಯ್ತಾಯಿತ್ತು, ತುಂಬ ಅಂದರೆ ತುಂಬ ನೋಯ್ತಾಯಿತ್ತು. ಪರವಾಗಿಲ್ಲ, ಒಂದು ದಿವಸನೇ ಅಲ್ವಾ ಅಂಥೇಳಿ ದೇವಸ್ಥಾನಕ್ಕೆ ಹೋಗಿ ಬಂದಿರೋದಾಯಿತು. ಇವಾಗ ಇಲ್ಲಿಂದ ನೆಕ್ಸ್ಟ್ ಮತ್ತೆ ಬೇರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಬಂದುಬಿಟ್ಟು
ಆಂಜನೇಯ ದೇವಸ್ಥಾನ ನೀವು ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಕುಣಿಗಲ್ ಹತ್ರ ಇರುವಂತಹ ದೇವಸ್ಥಾನ ಆಂಜನೇಯ ದೇವಸ್ಥಾನ. ಇಲ್ಲಂತೂ ನನಗಂತೂ ತಲೆನೋವು ಬಂದ್ಬಿಟ್ಟಿತ್ತು, ವಾಮಿಟು ಮಾಡ್ಕೊಂಡ್ಬಿಟ್ಟಿದೆ, ಅಷ್ಟು ಸುಸ್ತಾಗಿತ್ತು. ಈ ದೇವಸ್ಥಾನಕ್ಕೆ ಹೋಗೋ ಅಷ್ಟೊತ್ತಿಗೆ 7 o'clock 8 o'clock ಆಗಿತ್ತು ಮೇ ಬಿ ಅಷ್ಟೇ. ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹೇಳೋಕ್ಕಾಗಲ್ಲ, ಅಷ್ಟೊಂದು ನನಗೆ ಸುಸ್ತೆಲ್ಲ ಆಗ್ತಾಯಿತ್ತು. ಇವಾಗ ಇಲ್ಲಿ ದೇವಸ್ಥಾನದಲ್ಲಿ ಫೋಟೋಸ್ ಎಲ್ಲ ತಕ್ಕೋಬೋದು, ಆದರೆ ಒಳಗಡೆ ತೆಗಿಯೋಂಗಿಲ್ಲ, ಹೊರಗಡೆಯಿಂದ ವೀಡಿಯೋ ಎಲ್ಲ ಮಾಡ್ಕೋಬೋದು ಅಂತ ಹೇಳಿದರು. ಇಲ್ಲೊಂದು ಸ್ವಲ್ಪ ಮಾಡಿಕೊಂಡೆ, ನನಗೆ ಇಷ್ಟ ಆಯಿತು. ನಾವು ಬಂದಿದ್ವಿ 1-2 ವರ್ಷದ ಹಿಂದೆ ಬಂದಿದ್ವಿ. ಇವಾಗ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿರ್ಕಿಲ್ಲ, ಇವಾಗಂತೂ ತುಂಬಾ ಚೆನ್ನಾಗಿದೆ. ಒಂದು ದಿವಸ ಹೋಗ್ಬಿಟ್ಟು ಬನ್ನಿ. ಇವಾಗ ಇದು ಒಳಗಡೆ ಆಂಜನೇಯ ದೇವಸ್ಥಾನ ಇದೆ. ಒಳಗಡೆಯಿಂದ ಆಮೇಲೆ ಹೊರಗಡೆ ಆ ಕಡೆಯಿಂದ ಸುತ್ತಿ ಈ ಕಡೆ ಬರಬೇಕು ಅಷ್ಟೇ. ಇಲ್ಲಿ ಒಳಗಡೆ ಎಲ್ಲ ಇರುತ್ತಲ್ವಾ, ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ದೇವಸ್ಥಾನ. ಆಮೇಲೆ ಫಸ್ಟ್ ಸರಿ ನಾನು ನೋಡಿರೋದು ಕಾಗೆಗಳು, ಆ ಕಡೆ ಈ ಕಡೆ ಕಾಗೆಗಳು ಇವೆ ಫ್ರೆಂಡ್ಸ್. ನಾನು ಯಾವುದೂ ದೇವಸ್ಥಾನದಲ್ಲಿ ಜಾಸ್ತಿ ಕಾಗೆಗಳೆಲ್ಲ ನೋಡಿಲ್ಲ, ಇದೇ ದೇವಸ್ಥಾನದಲ್ಲಿ ಕಾಗೆ ನೋಡಿರೋದು. ನನಗೆ ಯಾರು ವೀಡಿಯೋಸೇ ಮಾಡೋಕ್ಕೆ ಕೊಡೋದಿಲ್ಲ, ಯಾಕಂದರೆ ನನ್ನ ಹಸ್ಬೆಂಡು ಅವ್ರಿಗೆ ಸುಸ್ತಾಗಿತ್ತು, ಅವರು ವೀಡಿಯೋ ಮಾಡಿಕೊಟ್ಟಿಲ್ವಾ, ನಾನೇ ವೀಡಿಯೋ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ನೋಡಿ ಕಾಗೆಗೂ ಪೂಜೆ ಮಾಡ್ತಾರೆ. ನಾನು ಇದೇ ದೇವಸ್ಥಾನದಲ್ಲಿ ಫಸ್ಟು ನೋಡಿರೋದು ಫ್ರೆಂಡ್ಸ್ ಕಾಗೆನ. ನಾನು ಎಲ್ಲೂ ನೋಡೇ ಇಲ್ಲ ಕಾಗೆಗಳು, ದೇವಸ್ಥಾನದಲ್ಲಿ ನೋಡಿಲ್ಲ. ನೋಡಿದ್ದೆ ಇದರಲ್ಲಿ ಸಾಯಿಬಾಬಾ ದೇವಸ್ಥಾನ ಹತ್ರ ಇದೆ ಅಲ್ವಾ, ಅದ್ಯಾವುದೋ ದೇವಸ್ಥಾನ ಇದೆ ಅಲ್ಪ, ಅಲ್ಲಿ ಹೋಗಿ ನೋಡಿದ್ವಿ ಅಷ್ಟೇ. ಇಲ್ಲಿ ಎಲ್ಲನೂ ದೇವಸ್ಥಾನ, ಒಂದು ಗಣೇಶನ, ಆಂಜನೇಯನ ಎಲ್ಲ ಇಟ್ಟಿದ್ರು, ಅದೆಲ್ಲ ನೋಡಿಕೊಂಡು ಹೋಗ್ತಾ ಇದ್ವಿ. ಏನು ಗೊತ್ತಾ, ಜಾಸ್ತಿ ವೀಡಿಯೋಸು ಫೋಟೋಸ್ ಎಲ್ಲ ಮಾಡೋಕ್ಕೆ ಕೊಡೋದಿಲ್ಲ ಫ್ರೆಂಡ್ಸ್. ಸುಮ್ಮನೆ ನಾವು ಸಿಂಪಲ್ಲಾಗಿ ಎಲ್ಲೆಲ್ಲಿ ಮಾಡಬೇಕು ಅಷ್ಟೇ ಮಾಡಬೇಕು. ಇದು ನವಗ್ರಹ ದೇವಸ್ಥಾನ, 9 ದೇವಗಳಿಟ್ಟಿದ್ರು. ಅದು ಇದು ಅಲ್ಲಿ ಬರ್ದವರಲ್ವಾ, ಶನಿ, ಶುಕ್ರ, ಗುರು, ಬುಧ ಅಂತೇಳಿ ಎಲ್ಲ ಬರೆದಿದ್ರಲ್ಲ, 9 ದೇವಸ್ಥಾನ ಸುತ್ತ ಹಾಕ್ಬಿಟ್ಟು ಇನ್ನು ಮತ್ತೆ ದೇವಸ್ಥಾನದಲ್ಲಿ ಒಳಗಡೆ ಹೋಗಬೇಕು. ನನಗಂತೂ ಫುಲ್ಲು ಸುಸ್ತಾಗಿಬಿಟ್ಟಿತ್ತು, ತಲೆಯೆಲ್ಲ ನೋಯ್ತಾಯಿತ್ತು, ಕಾಲುಗಳು ನೋಯ್ತಾಯಿತ್ತು. ಹಾಗಾಗಿ ವೀಡಿಯೋಸಲ್ಲಿ ನಾನು ನಿಮಗೆ ಜಾಸ್ತಿ ತೋರಿಸ್ಲಿಲ್ಲ. ಪರವಾಗಿಲ್ಲ, ಒಂದು ದಿವಸನೇ ಹೋಗ್ಬಿಟ್ಟು ಬಂದಿದ್ದಾಯಿತು. ಇದಾಗಿತ್ತು ನಮ್ಮ 1 day ಟ್ರಿಪ್. ನನ್ನ ಮಗಳೂ ಅಲ್ಲಿ ಕೃಷ್ಣನ ಇಟ್ಟಿದ್ರು, ಅವಳಿಗೆಲ್ಲ ಹೋಗ್ತಾ ಇದ್ಲು. ಅಲ್ಲಿ ಕೆಲವಷ್ಟು ನವಗ್ರಹ ಇತ್ತು, ಇಲ್ಲಿ ಕೆಲವಷ್ಟು ಇಟ್ಟಿದ್ರು, ಅಂದರೆ ಡಿವೈಡ್ ಮಾಡಿ ಇಟ್ಟಿದ್ರು. ಚೆನ್ನಾಗಿತ್ತು, ನನಗೂ ಇದೆಲ್ಲ ಇಷ್ಟ ಆಯಿತು. ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಲೇಟಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಹುಷಾರಿಲ್ಲದೆ ಅಂದರೆ ಗಂಟಲು ಕಫ ಜಾಸ್ತಿಯಾಗಿ ಗಂಟಲು ನನಗೆ ಮಾತಾಡೋಕ್ಕೆ ಆಗ್ತಾ ಇದಕ್ಕಿಲ್ಲ, ಹಾಗಾಗಿ ವೀಡಿಯೋಸು ಎಡಿಟ್ ಮಾಡೋಕ್ಕಾಗಿಲ್ಲ. ಇವಾಗ್ಲೂ ಒಂದು ಸ್ವಲ್ಪ ಕಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀರಾ ಅಂದ್ಕೊಂಡಿದ್ದೀನಿ. ಆಮೇಲೆ ನಾನು ಜಾಸ್ತಿ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಅಲ್ಲೆಲ್ಲ ವೀಡಿಯೋಸ್ ಎಲ್ಲ ಮಾಡೋಂಗೆ ಆಗೋಲ್ಲ ಅಂಥೇಳಿ ಮಾಡಿಲ್ಲ. ನೀವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀರಾ, ಹೆಂಗೆ ಎತ್ತು ಅಂಥೇಳಿ ನನಗೆ ಕಮೆಂಟ್ ಮಾಡಿ, ಸರಿನಾ? ಇನ್ನೇನಿದು ಲಾಸ್ಟ್ ದೇವಸ್ಥಾನ, ಇಲ್ಲೆಲ್ಲ ನೋಡಿಕೊಂಡು ಊಟ ಮಾಡಿಕೊಂಡು ಮನೆಗೆ ಹೋಗಿರೋದಾಯಿತು. ಇವಾಗ ಬನ್ನಿ ಮೇಲೆ ಹೋಗೋಣ. ಆಂಜನೇಯನ ಪಾದ ಫುಲ್ಲು ಎತ್ತು ಬಿಟ್ಟು ನನಗೆ ವೀಡಿಯೋಸೇ ಮಾಡೋಕ್ಕಾಗ್ತಾ ಇದಕ್ಕಿಲ್ಲ ಫ್ರೆಂಡ್ಸ್, ಯಾಕಂದರೆ ಕತ್ತೆಲ್ಲ ನೋಯ್ತಾಯಿತ್ತು, ನನಗೆ ನೋಡೋಕ್ಕಾಗ್ತಾ ಇದಕ್ಕಿಲ್ಲ. ವೀಡಿಯೋಗಾಗಿ ಒಂದೇ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದಾಯಿತು. ಇದು ನಾವು ರಾತ್ರಿ ಹೋಗಿರೋದ್ರಿಂದ ಅಷ್ಟೊಂದು ಕ್ಲಿಯರಿಂಗ್ಸಾಗಿ ಕಾಣ್ತಾ ಇಲ್ಲ. ಲೈಟಿಂಗ್ಸ್ ಹಾಕಿದ್ರು, ಚೆನ್ನಾಗಿತ್ತು, ಕಾಲೆಲ್ಲ ಮುಟ್ಬೋದು. ಇದು ಮೇಲೆ ಹೋಗೋಕ್ಕೆ ಜಸ್ಟ್ 10 rupees ಅಷ್ಟೇ, ಹೋಗಿ ಕೊಟ್ಬಿಟ್ಟು ನೋಡ್ಬೋದು. ನೀವು ಯಾರ್ಯಾರು ಹೋಗಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಇನ್ನೇನು ಹೋಟೆಲಲ್ಲಿ ಊಟ ಮಾಡಿಕೊಂಡು ಮನೆಗೆ ಹೋಗಿದ್ವಿ ಅಷ್ಟೇ. ಇದರೊಟ್ಟಿಗೆ ನನ್ನ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಬರುವಂತಹ ವ್ಲಾಗಲ್ಲಿ ಹೋಗಿದರೆ ಮಾಡ್ತೀನಿ, ಸರಿನಾ? ಇವಾಗ ಅಲ್ಲೆಲ್ಲ ಸ್ವಲ್ಪ ಕತ್ಲು ಇತ್ತು, ಲೈಟಿಂಗ್ಸ್ ಇದಕ್ಕೆಲ್ಲ ಈ ಕಡೆಯಿಂದ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಎಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತೇಳಿನೂ ನನಗೆ ಕಮೆಂಟ್ ಮಾಡಿ, ಸರಿನಾ?
ನಾನು ಹೋಗಿರುವಂತಹ ದೇವಸ್ಥಾನ ಆಗಿದ್ದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆನೂ ಶೇರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇನ್ನು ಯಾವ ಥರ ಮಾಡಬೇಕು ಏನು ಎತ್ತ ಅಂಥೇಳಿ ನನಗೆ ಸಜೆಷನ್ ಕೊಡಿ, ಸರಿನಾ? ಇದ್ರ ಒಟ್ಟಿಗೆ ಇನ್ನೇನು ಹೋಗಿತ್ತು, ಇಷ್ಟೇ ಲಾಸ್ಟ್ ಆಯಿತು. ಮನೆಗೆ ಹೋಗಿದ್ವಿ, ಮಲ್ಕೊಂಡ್ವಿ, ಸುಸ್ತಾಗಿತ್ತು. ನಾಳೆನ ವ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನಿಮಗೆ ನಾನು ಯಾವ್ಯಾವ ದೇವಸ್ಥಾನ ಮಿಸ್ ಮಾಡಿದ್ದೀನಿ ಅಂತೇಳೇನು ನನಗೆ ಕಮೆಂಟ್ ಮಾಡಿ. ಟೋಟಲಾಗಿ 4 ದೇವಸ್ಥಾನ ಹೋಗಿದ್ವಿ, 3 ದೇವಸ್ಥಾನ ವೀಡಿಯೋ ಮಾಡಿಕೊಂಡೆ, 2 ದೇವಸ್ಥಾನದಲ್ಲಿ ವೀಡಿಯೋ ಮಾಡ್ಕೊಂಡಿಲ್ಲ. ಅದು ಯಾವ ದೇವಸ್ಥಾನ ಅಂತೇಳಿನು ನನಗೆ ಕಮೆಂಟ್ ಮಾಡಿ, ಸರಿನಾ? ಆ ಕಡೆ ಮೈಸೂರು ಹತ್ರ ಹೋಗಿದ್ವಿ. ಸರಿ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಮೈ ಚಾನಲ್ ಸಬ್ಸ್ಕ್ರೈಬ್.